ಇನ್ನೊಂದ್ಸರಿ ಬೋಲೋ ಭಾರತ್ ಮಾತಾ ಕಿ. ಇದು ಯಾರಪ್ಪನ ಮನೆಯೂ ಸೊತ್ತಲ್ಲ. ಬೋಲೋ ಭಾರತ್ ಮಾತಾ ಕಿ. ನಮ್ಮಪ್ಪನ ಭಾರತೀಯ ಪ್ರಜೆಗಳ ಸೊತ್ತು, ಅದು ಭಾರತೀಯ ಪ್ರಜೆಗಳ ಸೊತ್ತೆ. ಅದು ಬೋಲೋ ಭಾರತ್ ಮಾತಾ ಕಿ. ಬೋಲೋ ಭಾರತ್ ಮಾತಾ ಕಿ. ಒಂದು ಮಹಾತ್ಮ ಗಾಂಧೀಜಿ ಅವರಿಗೆ, ಮಹಾತ್ಮ ಗಾಂಧೀಜಿ ಅವರಿಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರಿಗೆ, ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾತಪ್ಪಗಳನ್ನ ಎಲ್ಲ ಹುಡುಕೊಂಡ್ರದಲ್ಲಿ ಸ್ಮರಿಸಿಕೊಳ್ತಾ, ಇಲ್ಲಿರುವ ಪೂಜ್ಯರಂತ ಹಜರತ್ ಸೈಯದ್ ಶಾ ಮುತ್ತುಜಾ ಕಾದ್ರಿ ಪೂಜ್ಯರನ್ನು ಕೂಡ ಎಲ್ಲ ಹುಡುಕೊಂಡ್ರದಲ್ಲಿ ಸ್ಮರಿಸಿಕೊಂಡು, ಹುಡುಗುಂದ ಹಾಗೂ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ SRK ಪ್ರತಿಷ್ಠಾನ ಇಳಕಲ್ ಸಂಯೋಗದೊಂದಿಗೆ ರಾಷ್ಟ್ರಪಿತಾಮ ಮಹಾತ್ಮ ಗಾಂಧೀಜಿಯವರ 155ನೆಯ ಜನ್ಮದಿನಾಚರಣೆ ಹಾಗೂ 120ನೆಯ ಮಾಜಿ ಪ್ರಧಾನಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ 120ನೆಯ ಜನ್ಮದಿನಾಚರಣೆಯ ಈ ಒಂದು ಪವಿತ್ರವಾದ ಸಮಾರಂಭದ ಸರ್ವಧರ್ಮ ಪ್ರಾರ್ಥನೆಯೊಂದಿಗೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಶುಭಾಶಯಗಳು. ಬಹಳಷ್ಟು ಮಾತಾಡಬೇಕಂತ ಬಂದಿದ್ದೆ, ಯಾಕಂದ್ರೆ ದೇಶ ನಮ್ಮದು, ಭಾರತ ದೇಶದ ಪ್ರಜೆಗಳು ನಾವು. ಭಾರತ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹಾತ್ಮರು ಅಂತೇಳಿ ಹೆಸರು ಯಾರು ಕೊಟ್ಟರು? ಮಹಾತ್ಮ ಗಾಂಧೀಜಿಯವರಿಗೆ, ರವೀಂದ್ರನಾಥ್ ಠಾಗೋರ್ ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮರು ಅಂದರು. ಮಹಾತ್ಮರು ಅಂತ ಯಾರಿಗಂತಾರ? ನಾವು ಅಂತೀವಿ, ನಮ್ಮ ಸ್ವಾಮಿಗಳಿಗೆ ಅಂತೀವಿ ಮಹಾತ್ಮರು, ಮಹಾಪುರುಷರು, ಯುಗ ಪುರುಷರು, ಪರಮದಾಸೋಯಿ ಅಂತ ಹೇಳ್ತೀವಿ. ಆದ್ರೆ ಮಹಾತ್ಮ ಅನಿಸಿಕೊಂಡಿರುವಂತ ಮಹಾತ್ಮ ಗಾಂಧೀಜಿಯವರಿಗೆ ಯಾಕೆ ಮಹಾತ್ಮ ಅಂದ್ರು? ಅವರು ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ, ಹೆಂಡತಿ, ಮಕ್ಕಳು, ಮನಿ ಎಲ್ಲವನ್ನು ಬಿಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತುಂಡು ಬಟ್ಟೆಯನ್ನು ಧರಿಸಿ ಈ ದೇಶದ ಸ್ವಾತಂತ್ರ್ಯವನ್ನ ಅಹಿಂಸೆ, ತ್ಯಾಗ ಮತ್ತು ಬಲಿದಾನದಿಂದ ತಂದುಕೊಟ್ಟಂತ ಪುಣ್ಯಾತ್ಮ ಅದು ನಮ್ಮ ಹೆಮ್ಮೆಯ ಮಹಾತ್ಮ ಗಾಂಧೀಜಿಯವರನ್ನು ಮಾತ್ರ ನಾವು ಹೆಮ್ಮೆಯಿಂದ ಒಪ್ಪಿಕೊಳ್ಳಬೇಕಾಗುತ್ತೆ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ಎಷ್ಟು ಆರಾಧಿಸಿದ್ರೆ, ಎಷ್ಟು ಅವ್ರನ್ನ ಪೂಜೆ ಮಾಡಿದ್ರು ಕೂಡ ಕಡಿಮೆ ಭಾರತೀಯರು. ಈಗ 77ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ವಿ. ಮೊನ್ನೆ ತಾನೇ 77ನೇ ಸ್ವಾತಂತ್ರ್ಯ ದಿನಾಚರಣೆ. ಇವತ್ತು ಬಾಪೂಜಿಯವರ 155ನೇ ಜನ್ಮದಿನದ ಆಚರಣೆ. ಬ್ರಿಟಿಷರು ಈ ದೇಶವನ್ನು ಕೊಳ್ಳಬೇಕಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ, ಒಬ್ಬ ಒಳ್ಳೆ ವಿದ್ವಾಂಸ, ವಿದೇಶದಲ್ಲಿ ಅಭ್ಯಾಸ ಮಾಡ್ತಿದ್ರು. ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, ಅನೇಕ ಜನ, ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲ ದೊಡ್ಡ ಶ್ರೀಮಂತರ ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ರು. ಈಗ ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆಯಿತು, ಒಂದು ಸಂಘಟನೆ ಪ್ರಾರಂಭ ಆಯಿತು. ಇವತ್ತು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಇತಿಹಾಸ ಪುಟಗಳು ನಮ್ಮ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಮ್ಮ ಯುವಕರಂತೂ ಈಗ ಏನು ಗೊತ್ತೇ ಇಲ್ಲ. ಸ್ವಾತಂತ್ರ್ಯ ಎಲ್ಲಿತ್ತು ಅಂದ್ರೆ ಐತಲ್ಲ ಮನ್ಯಾಗ ಅಂತಾರೆ, ಸ್ವಾತಂತ್ರ್ಯ ಎಲ್ಲಿ ಮನ್ಯಾಗ.
ಐತಿ ಮನ್ಯಾಗ ಐತಿಲ್ಲ ಪಡೆಯಿಲ್ಲ. 1885ರಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆದ ನಂತರ ಕಾಂಗ್ರೆಸ್ ಅನ್ನೋ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ರು. ಕಾಂಗ್ರೆಸ್ ಅನ್ನೋದೊಂದು ಸಂಘಟನೆಯನ್ನು, ಅದರ ನೇತೃತ್ವವನ್ನು ನಮ್ಮ ಇಂಗ್ಲೆಂಡದ ಅಂತ ಅವರು ಬ್ರಿಟಿಷರೇ, ಲಂಡನ್ದವರು ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿದರು. ಒಂದು ಸಂಘಟನೆ ಆಯ್ತು. ಹೆಂಗಿದೆ ಬ್ರಿಟಿಷರನ್ನ ಈ ದೇಶದಿಂದ ತೊಲಗಿಸಬೇಕು, ಬಿಟ್ಟು ನಾವು ಸ್ವಾತಂತ್ರ್ಯ ಪಡಿಬೇಕು ನಾವು ಭಾರತೀಯರಂತೆ. ಆ ಸಂದರ್ಭದಲ್ಲಿ ಅನೇಕ ಜನರನ್ನ ಮಹಾತ್ಮ ಗಾಂಧೀಜಿಯರಾಗಿ ಜವಾಹರ್ಲಾಲ್ ನೆಹರು ಅವರನ್ನ ಇವತ್ತು ಎಲ್ಲ ಅನೇಕ ಹೋರಾಟಗಾರಿದ್ದಾರೆ. ಅದರಲ್ಲಿ ಒಂದು ಶಾಂತಿಯುತ ಹೋರಾಟ, ಒಂದು ಕ್ರಾಂತಿಯ ಹೋರಾಟ ಇತ್ತು. ಇದರಲ್ಲಿ ಒಂದು ಸಂಘಟನೆ ಕಾಂಗ್ರೆಸ್ ಪಕ್ಷ ಅಂತ ಇವಾಗ ನಾವು ಹೇಳ್ತೀವಲ್ಲ, ಇದು ಕೇವಲ ಸ್ವಾತಂತ್ರ್ಯದ ಚಳವಳಿ